ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವಿಷವ್ಯಾಧಿ ನಿರ್ಮೂಲನೆಗಾಗಿ ಸುಂದರಕಾಂಡ ಪಾರಾಯಣ. ಸಪ್ತಗಿರಿಯಲ್ಲಿ ಪ್ರತಿಧ್ವನಿಸುತ್ತಿರುವ ಕೃಷ್ಣ ಯಜುರ್ವೇದ ಪಠಣ. ತಿರುಮಲೆಯಲ್ಲಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣ. ವಿಶ್ವವ್ಯಾಪಿ ವಿಶ್ವಮಾನವ ಶ್ರೇಯಸ್ಸಿಗಾಗಿ ಆಧ್ಯಾತ್ಮಿಕ ಮಹಾಕ್ರತುವು. ಉಡುಪಿಯಲ್ಲಿ ಶ್ರಾವಣ ಸೋಮವಾರದ ವಿಶೇಷ ಪೂಜೆಗಳು. ಮಾರ್ಪಳ್ಳಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ನಡೆದ ರುದ್ರಾಭಿಷೇಕ. ತಿರುಮಲೆಯ ನಾದನಿರಾಜನ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣ ಕಾರ್ಯಕ್ರಮವು ಸುಶ್ರಾವ್ಯವಾಗಿ ನಡೆಯುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣ ಇಂದು ಬೆಳಿಗ್ಗೆ ನಿರ್ವಿಘ್ನವಾಗಿ ಪಾರಾಯಣವಾಯಿತು. ಪ್ರತಿನಿತ್ಯವೂ ಧರ್ಮಗಿರಿ ವೇದ ಪಾಠಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀ ಕುಪ್ಪ ಶಿವಸುಬ್ರಹ್ಮಣ್ಯಂ ಅವಧಾನಿರವರಿಂದ ಪಾರಾಯಣಗೊಳ್ಳುತ್ತಿರುವ ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿ ವೃಂದ ಹಾಗೂ ಭಕ್ತರು ಭಾಗವಹಿಸುತ್ತಿದ್ದಾರೆ. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ಬೆಳಗ್ಗೆ 7 ರಿಂದ 8 ಗಂಟೆಯವರೆಗೆ ನೇರ ಪ್ರಸಾರಗೊಳ್ಳುತ್ತಿದೆ. ಅಂಗೇಶು ಸರ್ವತೋಮುಖ ಅಭಿವೃದ್ಧಿ ದ್ವಾರ ಶ್ರೀರಾಮರಾಜ್ಯಸ್ಯ ಪುನಃ ವ್ಯವಸ್ಥಾಪನಾರ್ಥಂ ಸದ್ಭಾವಾನಾಂ ಸತ್ಸಂಕಲ್ಪಾನಾಂ ಸತ್ಕಾರ್ಯಾಣಾಂಚ ಸರ್ವತೋಮುಖ ವಿಜಯ ಸಿದ್ಧ್ಯರ್ಥಂ ಭಾರತವರ್ಷಸ್ಯ ಅಭಿವೃದ್ಧೌ ನಿಮಗ್ನಾನಾಂ ಅಧಿಕಾರಿಣಾಂ ಸೈನಿಕಾನಾಂ ಕರ್ಷಕವಣಿಗಾದೀನಾಂ ಉಪಾಧ್ಯಾಯ ವೈಜ್ಞಾನಿಕ ವೈದ್ಯಾದೀನಾಂಚ ಸರ್ವೇಷಾಂ ಕುಟುಂಬಾನಾಂ ಆಯುರಾರೋಗ್ಯ ಐಶ್ವರ್ಯ ಸದ್ಬುದ್ಧಿ ಇತ್ಯಾದಿ ಸರ್ವಶುಭ ಫಲ ಪ್ರಾಪ್ತ್ಯರ್ಥಂ ಶ್ರೀರಾಮಚಂದ್ರ ರೂಪಾಂತರಸ್ಯ ಶ್ರೀಮತು ವೆಂಕಟೇಶ್ವರ ಪರಬ್ರಹ್ಮಣಃ ಶ್ರೀಮತು ಆಂಜನೇಯ. ತಿರುಮಲ ತಿರುಪತಿ ದೇವಸ್ಥಾನವು ವಿಶ್ವಮಾನವ ಶ್ರೇಯಸ್ಸಿಗಾಗಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣವನ್ನು ನೆರವೇರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞ ಯಾಗಾದಿಗಳು, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ರತುವುಗಳು ನಿರಂತರವಾಗಿ ಜರುಗುತ್ತಿವೆ. ಪ್ರಪಂಚದಾದ್ಯಂತ ಭಕ್ತರು ಪ್ರತಿದಿನ ರಾತ್ರಿ 8 ಗಂಟೆಗೆ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಟ್ಟಣದಲ್ಲಿ ಭಾಗವಹಿಸುತ್ತಿದ್ದಾರೆ. ಐಶ್ವರ್ಯಾಭಿವೃದ್ಧ್ಯರ್ಥಂ ವಿಶೂಚಿಕಾ ಕ್ರಿಮಿಜನಿತ ಸಮಸ್ತ ದುಷ್ಪ್ರಭಾವ ನಿವಾರಣಾರ್ಥಂ ಸರ್ವಾರಿಷ್ಟ ನಿವೃತ್ತಿ ದ್ವಾರ ಸಕಲ ಶ್ರೇಯ ಅಭಿವೃದ್ಧ್ಯರ್ಥಂ ರಾಜದ್ವಾರೆ ರಾಜಮುಖೇ ಸರ್ವದಾ ದಿಗ್ವಿಜಯ ಸಿದ್ಧ್ಯರ್ಥಂ ಅಸ್ಮಿನ್ ದೇಶೇ ಶೀಘ್ರಮೇವ ವಾಪೀಕೂಪ ತಟಾಕಾದಿ ಪರಿಪೂರಕ ಸುವೃಷ್ಟಿ ಪ್ರಾಪ್ತಿ
प्राप्ति द्वारा सुवृष्टि प्राप्ति द्वारा सर्वसस्य अभिवृद्ध्यर्थम गोधन अभिवृद्ध्यर्थम समस्त पापक्षयार्थंच श्रीमन्महाभारत अंतर्गते विराट पर्वणि देवी स्तोत्र पारायण पूर्वकम यथाशक्ति चतुर्थाध्याय। ಉಡುಪಿಯ ಮಾರ್ಪಳ್ಳಿಯಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಹಾಗೂ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಶ್ರಾವಣ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ನೀಲಕಂಠನಿಗೆ ಪ್ರಾತಃ ಕಾಲದ ರುದ್ರಾಭಿಷೇಕ, ಪಂಚಾಮೃತದೊಂದಿಗೆ ಸಿಯಾಳ ಅಭಿಷೇಕ ಹಾಗೂ ಕಳಶಾಭಿಷೇಕವನ್ನು ರುದ್ರ ಪಾರಾಯಣದೊಂದಿಗೆ ಮಾಡಲಾಯಿತು. ಬಳಿಕ ಸ್ವಾಮಿಯನ್ನು ಪರಿಮಳ ಭರಿತ ಪುಷ್ಪಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ಉಪಾಲಯದಲ್ಲಿರುವ ಶ್ರೀ ಪ್ರಸನ್ನ ಗಣಪತಿಗೆ ಕಳಶಾಭಿಷೇಕವನ್ನು ಮಾಡಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಪಾವನರಾದರು. ಮಾರ್ಪಳ್ಳಿ ಚೆಂಡೆ ಬಳಗದಿಂದ ದಿನನಿತ್ಯವೂ ನಡೆಯುವ ಚಂಡೆವಾದನ ಸೇವೆಯನ್ನು ದೇವರುಗಳಿಗೆ ಸಮರ್ಪಿಸಲಾಯಿತು. ತಿರುಮಲದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಸರ್ವಜನ ಸುಖ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಚತುರ್ವೇದ ಪಾರಾಯಣ ವೈಭವದಿಂದ ಜರುಗಿತು. ಧರ್ಮಗಿರಿ ವೇದ ವಿಜ್ಞಾನ ಪೀಠದ ವೇದ ಪಂಡಿತರಿಂದ ಕೃಷ್ಣ ಯಜುರ್ವೇದದಲ್ಲಿರುವ ಲೋಕಹಿತ ವಿಷವ್ಯಾಧಿ ನಿರ್ಮೂಲ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಲಾಗುತ್ತಿದೆ. या जगदग्नये ग्नये या जगदग्नये वसुमते वसुमते ग्नये ग्नये वसुमते पुरोडाशं वसुमते वसुमते पुरोडाशं वसुमते पुरोडाशमष्टाकपालमष्टाकपालं पुरोडाशमष्टाकपालम् अष्टाकपालं निर्निरष्टाकपालमष्टाकपालन्निः अष्टाकपालमित्यष्टाकपालं निरवपदवपन्निर्निरवपत् सोमाय सोमायावपदवपत् सोमाय सोमाय रुद्रवते रुद्रवते सोमाय सोमाय रुद्रवते रुद्रवते चरुञ्जरुगो रुद्रवते रुद्रवते चरुं रुद्रवत इति रुद्रावते इंद्राय चरुञ्जरुमिन्द्राय इंद्राय मरुत्वते मरुत्वत इंद्रायेन्द्राय मरुत्वते मरुत्वते पुरोडाशं मरुत्वते मरुत्वते पुरोडाशं पुरोडाशमेकादशकपालमेकादशकपालं पुरोडाशं पुरोडाशमेकादशकपालम् एकादशकपालं वरुणाय वरुणायैकादशकपालमेकादशकपालं वरुणाय एकादशकपालमित्येकादशकपालं वरुणायादित्यवत आदित्यवते वरुणाय वरुणायादित्यवते आदित्यवते चरुं चरुमादित्यवत आदित्यवते चरुम् आदित्यवत इत्यादित्यावते ततस्ततश्चरुं चरुं ततः ಇಂದಿನ ಜ್ಞಾನ ಗಂಗೋತ್ರಿಯ ಪ್ರಶ್ನೆ.
ಪರಶುರಾಮ ದೇವರಿಂದ ಆರಾಧಿಸಲ್ಪಟ್ಟ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಎಲ್ಲಿದೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ನ ಗೃಹಂ ಗೃಹಮುಚ್ಯತೆ, ಗೃಹಿಣಿ ಗೃಹಮುಚ್ಯತೆ. 4 ಗೋಡೆಗಳು ಛಾವಣಿ ಇರುವ ಕಟ್ಟಡವೊಂದೇ ಗೃಹ ಆಗುವುದಿಲ್ಲ. ಪ್ರಾಣವಿಲ್ಲದ ಆ ಕಟ್ಟಡದಲ್ಲಿ ತನ್ನ ಇರುವಿಕೆಯಿಂದಲೇ ಜೀವ ತುಂಬುವ ಗೃಹಿಣಿಯಿಂದಲೇ ಗೃಹವೆಂದು ಕರೆಸಿಕೊಳ್ಳುತ್ತದೆ. ಇದುವೇ ನಮ್ಮ ಸನಾತನ ಸಂಸ್ಕೃತಿ ಸ್ತ್ರೀಗಳಿಗೆ ನೀಡಿರುವ ಗೌರವ. ಇಂತಹ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಗೃಹಿಣಿಯ ಕರ್ತವ್ಯಗಳನ್ನು, ಕುಟುಂಬ ನಿರ್ವಹಣೆಯ ಬಗೆಯನ್ನು, ಮಕ್ಕಳ ಭವಿಷ್ಯವನ್ನು ರೂಪಿಸುವ ವಿಧವನ್ನು, ಆಧ್ಯಾತ್ಮಿಕ ಸಾಧನೆಯ ವಿಧಾನಗಳನ್ನು ಸುಂದರವಾಗಿ ಚಿತ್ರಿಸಿ ನಿಮ್ಮ ಮುಂದೆ ತರುವ ಕಾರ್ಯಕ್ರಮವೇ ಗೃಹಲಕ್ಷ್ಮಿ. ತಪ್ಪದೇ ವೀಕ್ಷಿಸಿ ಪ್ರತಿ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಮೈಸೂರಿನ ದತ್ತಾನಗರದಲ್ಲಿರುವ ಅವಧೂತ ದತ್ತಪೀಠಂನಲ್ಲಿ ಶ್ರಾವಣ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಶ್ರೀ ಸಚ್ಚಿದಾನಂದೇಶ್ವರ ಸ್ವಾಮಿ ಪರಿವಾರ ದೇವರುಗಳು ಮತ್ತು ಸಾಲಿಗ್ರಾಮಗಳಿಗೆ ಮಂತ್ರ ಘೋಷಗಳ ನಡುವೆ ಅಭಿಷೇಕವನ್ನು ನೆರವೇರಿಸಿದರು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕರನುಕರ ಗಂಗಾ ಶಿರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ತದನಂತರ ಸ್ವಾಮಿಯನ್ನು ಸುಗಂಧ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆಯನ್ನು ಮಾಡಿದರು. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ನಂದಿವಾಗನಾನಂದದಿಂದ ಮೂರ್ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀರಾಮನ ಪಾದವ ಚಂದದಿ ಪೊಗಳುವ ನೀನೇ. ಚಂದ್ರಚೂಡ ಶಿವಶಂಕರ ಬಳಿಕ ಮಹಾಮಂಗಳಾರತಿಯನ್ನು ಬೆಳಗಿದರು. ನಮೋ ನಮೋ. ಬೆಂಗಳೂರಿನ ಮಂಜುನಾಥ ನಗರದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರಾತಃ ಕಾಲದ ಅಭಿಷೇಕವನ್ನು ನೆರವೇರಿಸಲಾಯಿತು. ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ.
ಶರಣು ಸಜ್ಜನರ ಭಯ ಪರಿಹರಿಸು ಕರುಣಾಳು ಭಿನ್ನಪವ ಕೇಳೋ. ತದನಂತರ ಸ್ವಾಮಿಯನ್ನು ಸುಂದರ ಪುಷ್ಪಗಳಿಂದ ಅಲಂಕರಿಸಿ ಮಂಗಳ ನೀರಾಜನವನ್ನು ನೆರವೇರಿಸಲಾಯಿತು. ಜಯ ವಾಸವಾದ್ಯಮರನುತ ವನಜ ಸಂಭವಸು. ಭಕ್ತಾದಿಗಳು ಅಲಂಕೃತ ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಪರವಶರಾದರು. ವಾಸವಾದ್ಯಮರನುತ ವನಜ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಭೂವರಾಹಸ್ವಾಮಿ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಮೈಸೂರಿನ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಪರಕಾಲ ಸ್ವಾಮಿಗಳ ನೇತೃತ್ವದಲ್ಲಿ ಗರ್ಭಗುಡಿಯಲ್ಲಿರುವ ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರುವ 17 ಅಡಿ ಎತ್ತರದ ಬೃಹದಾಕಾರದ ಶ್ರೀ ಭೂವರಾಹಸ್ವಾಮಿ ಮೂರ್ತಿಗೆ ಪವಿತ್ರ ದ್ರವ್ಯಗಳಿಂದ ಹಾಗೂ ವಿವಿಧ ಸುಗಂಧ ಪುಷ್ಪಗಳಿಂದ ಅಭಿಷೇಕವನ್ನು ಮಂತ್ರಘೋಷಗಳೊಂದಿಗೆ ನೆರವೇರಿಸಲಾಯಿತು. ಹಾಗೂ ಭಕ್ತರು ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಉಡುಪಿಯ ಸಗ್ರಿ ಚಕ್ರತೀರ್ಥದಲ್ಲಿರುವ ಶ್ರೀ ಉಮಾಮಹೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಕೈಲಾಸಪತಿಗೆ ಪ್ರಾತಃ ಕಾಲದ ರುದ್ರಾಭಿಷೇಕ, ಪಂಚಾಮೃತದೊಂದಿಗೆ ಸಿಯಾಳ ಅಭಿಷೇಕ ಹಾಗೂ ಕಳಶಾಭಿಷೇಕವನ್ನು ಮಾಡಲಾಯಿತು. ಕಂಗಳು ಮೂರುಳ್ಳ ದೊರೆಯೇ ಧಾರಿಣಿಯೊಳು ನಿನಗೆಣೆಯೇ, ಧಾರಿಣಿಯೊಳು ನಿನಗೆಣೆಯೇ ಗುರುದೇವ ಶಿಖಾಮಣಿಯೇ ಕಾರುಣ್ಯ ಮೂರುತಿಯೇ ಕಂಗಳು ಮೂರುಳ್ಳ ದೊರೆಯೇ. ಬಳಿಕ ಸ್ವಾಮಿಯನ್ನು ಪರಿಮಳ ಭರಿತ ಪುಷ್ಪಗಳಿಂದ ಅಲಂಕರಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಲಾಯಿತು. ಗುಹಾಸುರ ಮರ್ದನನೇ ಖಗವೃಷವಾಹನನೇ, ಗುಹಾಸುರ ಮರ್ದನನೇ ಖಗವೃಷವಾಹನನೇ. ತರುವಾಯ ಉಪಾಲಯದಲ್ಲಿರುವ ಶ್ರೀ ಪ್ರಸನ್ನ ಗಣಪತಿಗೆ ಕಳಶಾಭಿಷೇಕವನ್ನು ಮಾಡಿ ಪೂಜಿಸಲಾಯಿತು. ಗಜಚರ್ಮ ಪೀತಾಂಬರನೇ ಮಹಾದೇವ ಮಾಧವನೇ ಕಾರುಣ್ಯ ಮೂರುತಿಯೇ ಕಂಗಳು ಮೂರುಳ್ಳ ದೊರೆಯೇ. ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ನಾಗಪುರದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಸ್ವಾಮಿಯನ್ನು ಸರ್ವಾಲಂಕೃತಗೊಳಿಸಿ ಬಿಲ್ವಾರ್ಚನೆ ಹಾಗೂ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ. ತರುವಾಯ ಮಂಗಳಾರತಿಯನ್ನು ಬೆಳಗಲಾಯಿತು. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ,
ಇದೇ ಸಂದರ್ಭದಲ್ಲಿ ಉಪಾಲಯದಲ್ಲಿರುವ ದೇವರುಗಳನ್ನು ಸುಗಂಧ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಲಾಯಿತು. ಅರ್ಚಿಸಿದವರಿಗಭೀಷ್ಟವ ಕೊಡುವ ಭಕ್ತಾದಿಗಳು ದೇವರುಗಳ ಅನುಗ್ರಹಕ್ಕೆ ಪಾತ್ರರಾದರು. ತರಿದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಒಂದು ವಿಶೇಷ ಕಥನ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದೆ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ. ಸುಮಾರು 10-11ನೇ ಶತಮಾನದಲ್ಲಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಯನ ಮನೋಹರವಾಗಿ ನಿರ್ಮಿಸಲಾಗಿರುವ ಈ ದೇವಾಲಯವು ಸುಂದರ ಶಿಲ್ಪ ಕಲಾವೈಭವ ಹೊಂದಿದೆ. ಈ ದೇಗುಲಕ್ಕೆ ಪುಲಿಗೆರೆ ಸೋಮೇಶ್ವರ ಅಥವಾ ಪುಲಿಗೇರಿ ಸೋಮೇಶ್ವರ ಎಂಬ ಹೆಸರೂ ಇದೆ. ಸುಮಾರು 6 ಎಕರೆ ಪ್ರದೇಶ ವಿಸ್ತಾರದಲ್ಲಿ ನಿರ್ಮಿತವಾದ ಅದ್ಭುತ ದೇವಾಲಯವಾಗಿದೆ. ಈ ದೇವಾಲಯ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ರಂಗಮಂಟಪವನ್ನು ಹೊಂದಿದ್ದು ಪೂರ್ವ, ದಕ್ಷಿಣ ಮತ್ತು ಉತ್ತರಕ್ಕೆ ಮುಖ್ಯ ಪ್ರವೇಶ ದ್ವಾರಗಳಿವೆ. ಇಲ್ಲಿ ಸೋಮೇಶ್ವರನು ಶಿವಲಿಂಗದ ಬದಲು ಮೂರ್ತಿ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಸೋಮೇಶ್ವರನು ನಂದಿಯ ಮೇಲೆ ಸವಾರಿ ಮಾಡುತ್ತಿರುವ ವಿಗ್ರಹವನ್ನು ಸೌರಾಷ್ಟ್ರದಿಂದ ಆದಯ್ಯ ಎಂಬ ಭಕ್ತನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದನೆಂಬುದು ಇತಿಹಾಸ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವ ಪಾರ್ವತಿಯರ ಮೂರ್ತಿ ನೋಡುಗರ ಗಮನ ಸೆಳೆಯುತ್ತದೆ. ಶಿವ ಪಾರ್ವತಿಯರು ನಂದಿಯ ಮೇಲೆ ಲೋಕ ಸಂಚಾರ ಹೊರಟಿರುವುದು ಈ ಮೂರ್ತಿಯ ವಿಶೇಷ. ದೇಗುಲದ ಒಳ ಆವರಣದಲ್ಲಿ ಲಜ್ಜಾ ಗೌರಿಯ ಮೂರ್ತಿ ಅಪರೂಪದ ಶಿಲ್ಪಕಲಾಕೃತಿಯಾಗಿದೆ. ಮುಖ್ಯ ದೇವಾಲಯದ ಸುತ್ತಲೂ ಸುಮಾರು 20 ಅಡಿ ಎತ್ತರದ ಪ್ರಾಕಾರವಿದ್ದು ಅದರೊಳಗೆ ಬಾದಾಮಿ ಚಾಲುಕ್ಯರ ಕಾಲದಿಂದ ವಿಜಯನಗರ ಕಾಲದವರೆಗೂ ನಿರ್ಮಿಸಲಾದ ಸುಂದರ ರಚನೆಯ ಗಣಪತಿ, ದಂಡೇಶ್ವರ, ಚಂದ್ರಮೌಳೇಶ್ವರ, ತ್ರಿಕುಟಾಚಲ, ವೀರಭದ್ರೇಶ್ವರ, ಮಲ್ಲಿಕಾರ್ಜುನ ದೇವಾಲಯಗಳಿವೆ. ಪ್ರತಿ ವರ್ಷದ ಮೇ ತಿಂಗಳಿನ ಕೊನೆಯ ವಾರದಲ್ಲಿ 5 ದಿನಗಳ ಕಾಲ ಬೆಳಗ್ಗೆ ಸೂರ್ಯ ರಶ್ಮಿಯು ನೇರವಾಗಿ ಗರ್ಭಗುಡಿಯಲ್ಲಿನ ಶಿವಪಾರ್ವತಿಯರ ಮೇಲೆ ಬೀಳುವುದು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ. ದೇವಾಲಯದ ಆವರಣದಲ್ಲಿ ಭವ್ಯವಾದ ಬೃಹತ್ ತೆರೆದ ಬಾವಿಯನ್ನು ಕಾಣಬಹುದು. ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಾಲಯಕ್ಕೆ ಎಲ್ಲರೂ ಭೇಟಿ ನೀಡಿ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಆಶಿಸುತ್ತೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮುನಿಕೃಷ್ಣ ಸ್ವಾಮಿ ಅಕಾಡೆಮಿಯಿಂದ ಜರುಗಿದ ಕೊಳಲು ವಾದನ ಕಾರ್ಯಕ್ರಮವನ್ನು ವೀಕ್ಷಿಸೋಣ.
ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ. ಪರಶುರಾಮ ದೇವರಿಂದ ಆರಾಧಿಸಲ್ಪಟ್ಟ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರ ಕದ್ರಿ, ಮಂಗಳೂರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.